ಪರವಾಗಿಲ್ವೇ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕಸ ಗಿಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಇವತ್ತು ನಮ್ಮ ಮನೆ ವಾತಾವರಣನೇ ಹಿಂಗೈತೆ. ಇಲ್ಲ ಅದೇ ಪೂಜೆನೂ ಆಗಿರಂಗೈತೆ. ಊದ್ಗಡ್ಡೆ ಸ್ಮೆಲ್ಲು ಬರ್ತಾ ಐತೆ. ಪರವಾಗಿಲ್ಲ, ಸ್ವಲ್ಪ ಬುದ್ಧಿ ಕಲ್ತ್ಕೊಂಡಿರಂಗೆ ಇದ್ದಾಳೆ. ಬಾಗಿಲಿಗೆ ರಂಗೋಲಿ ಹಾಕಿದ್ದಾಳೆ, ಬಾಗಿಲು ತೊಳೆದವಳೆ. ಆಮೇಲೆ ಎದ್ದಿರಂಗೆ ಇದ್ದಾಳೆ. ಆವಾಗಲೇ 5 ಗಂಟೆಗೆ ಎದ್ದಾಳ್ತಿದ್ಲು. ಎಲ್ಲ ಒರೆಸ್ತಾ ಇದ್ಲು. ಬುದ್ಧಿ ಬಂದಿರಂಗೈತೆ. ಬುದ್ಧಿ ಬಂದೈತೆ ಅಂತ ಹೇಳಿ ನಾನು ಸುಮ್ಮನಿರಬಾರ್ದು. ಇನ್ನೂ ಚೆನ್ನಾಗಿ ಬುದ್ಧಿ ಬರಬೇಕು. ಒಂದೇ ದಿವಸಕ್ಕೇ ನಾನು ಸುಮ್ಮನಾಗ್ಬಿಟ್ರೆ ಅಷ್ಟೇ, ಅವಳು ಇನ್ನೂ ಜಾಸ್ತಿನ ಇದು ಮಾಡ್ಕೊಂತಾಳೆ. ಅದಕ್ಕೇ ನಾನು ಇನ್ನೂ ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಇನ್ನೂ 1-2 ದಿವಸ ಭಯ ಇಕ್ಕನ. ಈಗಲೇ ನಾನು ಅವಳ ಹತ್ರ ಚೆನ್ನಾಗಿರೋದಕ್ಕೆ ನೋಡಿದ್ರೆ ಅವಳು ಇನ್ನೂ ಜಂಬ ಪಡ್ತಾಳೆ. 1-2 ದಿವಸಕ್ಕೆ ಅವಳೇನು ಬುದ್ಧಿ ಕಲ್ತ್ಕೊಂಡಿರಲ್ಲ. ಹೇಳಿದಕ್ಕೆ ಸ್ವಲ್ಪ ಅರ್ತ್ಕೊಂಡು ಮಾಡಿದಾಳೆ. ನೋಡೋಣ. ಯಾಕೆ ಸುಮ್ಮನೆ ಇನ್ನೊಂದೆರಡು ದಿವಸ ಹಿಂಗೆ ಬುದ್ಧಿ ಕಲ್ತಾ ಹೋಗ್ಬೇಕು. ಇದ್ರಾ ಬರ್ರಿ, ನೀರು ಕಾಸಿದ್ದೀನಿ, ಸ್ನಾನ ಮಾಡಿ ಬನ್ನಿ. ಇವತ್ತು ಬೆಳಗ್ಗೆ ಎಲ್ಲನ ರೆಡಿ ಮಾಡಿದ್ದೀನಿ. ನೀವು ಇಷ್ಟಪಟ್ಟಂತೇನೆ ಎಲ್ಲ ನೆಲಗಿಲ್ಲ ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಊದ್ಗಡ್ಡೆ ಹಚ್ಚಿದ್ದೀನಿ. ನಾನು ಸ್ನಾನನೂ ಆಯಿತು. ನೀವು ಸ್ನಾನ ಮಾಡ್ಕೊಬರ್ರಿ. ಸರಿ ಆಯ್ತು ಹೇಳು, ಮಾಡ್ಕೊಂತೀನಿ ನಾನು. ಆಮೇಲೆ ಫಸ್ಟು ಹಾಲು ಕಸ್ಕೊಂಬ. ಹಾಲಿಲ್ಲಪ್ಪ, ಹಾಲು ತಗೊಂಬರ್ಬೇಕಾಗಿತ್ತು. ಮನೆಯಾಗೆಲ್ಲ ರೇಷನ್ ಬೇರೆ ಖಾಲಿ ಆಗಿತ್ತು. ರೇಷನ್ ಎಲ್ಲ ತಗೊಂಬರ್ಬೇಕಾಗಿತ್ತು. ಮನೆಯಾಗೆ ಸ್ವಲ್ಪ ತಗೊಂಬಂದಿದ್ವಾ, ಎಲ್ಲನ ಇನ್ನು ಸ್ವಲ್ಪ ಐತೆ. ಅದಕ್ಕೆ ಒಂದು ಅರ್ಧ kg ಎಣ್ಣೆ ಪಾಕೆಟ್ ತಂದಿದ್ದೆ. ಇವಾಗ ಎಣ್ಣೆ ಎಲ್ಲ ಖಾಲಿ ಆಗೈತೆ. ಅದಕ್ಕೇ ನಾನೇನು ಜಾಸ್ತಿ ಏನು ತಗೊಂಬಂದಿರಲಿಲ್ಲ. ಸ್ವಲ್ಪ ಮನೆಗೆ ಸ್ವಲ್ಪ ರೇಷನ್ ಸ್ವಲ್ಪ ತಂದು ಹಾಕಮನ ಅಂತ ಸ್ವಲ್ಪನೇ ಇತ್ತಲ್ಲ. ಅದಕ್ಕೇ ಇವಾಗ ಕೊತ್ತಂಬರಿ ಮತ್ತು ಖಾರದ ಪುಡಿ, ಮೆಣಸಿನ್ಕಾಯಿ ಎಲ್ಲ ತಗೊಂಬರ್ಬೇಕು. ಕೊತ್ತಂಬರಿ ಕಾಳು ಎಲ್ಲನ ಅದನ್ನೆಲ್ಲ ಮಾಡಿಸ್ಕೋಬೇಕು. ಅದಕ್ಕೆ ಅದನ್ನೆಲ್ಲ ರೇಷನ್ ತಗೊಂಬಂದು ಕೊಡ್ತೀರಾ? ಹೋಗತ್ತ ನನ್ನ ಇಲ್ಲ ದುಡ್ಡು. ನನಗೇನು ಸಾಲ್ಟೇಜ್ ಬರುತ್ತೆ. ನಾನು ಏನು ಮಾಡೋಣ ನಮ್ಮಂಗಾಗೈತೆ. ನನಗೆ ತಲೆ ಕೆಟ್ಟೈತಿ. ದುಡ್ಡೇ ಇಲ್ವೋ. ಮನೆಯ ರೇಷನ್ ಖಾಲಿ ಆದರೂ ಇಲ್ಲ, ಯಾತ್ ಖಾಲಿ ಆದರೂ ಇಲ್ಲ. ಏನು ಮಾಡೋಣ? ದುಡ್ಡು ಎಷ್ಟು ಬಂದ್ರೂ ಸಾಕಾಗೋದೇ ಇಲ್ಲ. ಭಾಳ ದುಡ್ಡು ಮುಗಿತೈತಿ ಯಾಕೋ ಇತ್ತೀಚೆಗೆ. ಅಯ್ಯೋ, ಏನು ಮಾಡ್ತಿರ್ರಿ ದುಡ್ಡ? ಅತ್ತೆ ಕೈಗೂ ಕೊಡೋದಿಲ್ಲ. ಅತ್ತೆ ಕೈ ಕೊಟ್ರಾ? ನಿಮ್ಮ ಇದರಲ್ಲಿ ಅಕೌಂಟಲ್ಲಿ ಇಲ್ವಾ? ನನಗೂ ಕೊಟ್ಟಿಲ್ಲ, ಮಾವನಿಗೂ ಕೊಟ್ಟಿಲ್ಲ. ಏನು ಮಾಡಿದ್ರಿ? ಮಾವನಿಗಾದ್ರೂ ಕೊಟ್ರಾ? ನನಗೆ ಸಾಕಾಗಲ್ಲ. ಯಾವ ಅತ್ತಿಗೆ ಕೊಡೋಣ, ಯಾವ ಮಾಮನಿಗೆ ಕೊಡೋಣ? ಯಾವ ಅತ್ತಿಗೂ ಮಾಮನಿಗಿಲ್ಲ, ಏನಿಲ್ಲ, ಯಾರಿಗೂ ಕೊಟ್ಟಿಲ್ಲ ನಾನು. ಅಪ್ಪ ಯಾವ ಅಮ್ಮಗೆ ತಂದು ನಾನು ಇಲ್ಲಿ ತಂದು ಕೊಡೋಕೆ ಹೋಗೋಣ? ನೀನೇ ಕೊಡೋದಾದ್ರೆ ನಿಮ್ಮ ಅತ್ತೆ ನಿಮ್ಮ ಮಾವನಿಗೆ ನೀನೇ ಕೊಡೋದಾದ್ರೆ ಕೊಡು. ನಾನು ಇಲ್ಲಿಂದ ತಗೊಂಬಂದು ಕೊಡಲಿ? ನನ್ನೊಳೆ ಚೆನ್ನಾಗಿ ಕೇಳ್ತೀರಲ್ಲ ನೀವು. ಹೆಂಗಪ್ಪ? ಎಲ್ಲ ಅಡ್ಜಸ್ಟ್ ಮಾಡಿ ಕೊಡು. ನಾನೊಂದು ಸ್ವಲ್ಪ ದುಡ್ಡು ಸಾಲ್ಟೇಜ್ ಐತೆ ನನಗೆ. ಸಾಲ್ಟೇಜ್ ಏನು ದುಡ್ಡೇ ನನಗೆ ಆಗ್ಬಿಡ್ತಾ ಇಲ್ಲ. ಬಿಸ್ನೆಸ್ ಬೇರೆ ಕಮ್ಮಿ ಆಗೈತೆ ಇವಾಗ, ಜಾಸ್ತಿ ಅಷ್ಟೊಂದು ಇಲ್ಲ. ಅದಕ್ಕೋಸ್ಕರ ಇವಾಗ ಅಷ್ಟೊಂದು ಸ್ಯಾಲ್ರಿ ಬರ್ತಾ ಇಲ್ಲ ನನಗೆ. ನಾನು ಬೇರೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ ಇತ್ತೀಚೆಗೆ. ಯಾಕನೋ ಯಾರ ಹತ್ರನ ಇಸ್ಕೊಂಡಿದ್ದೆ, ಅದನ್ನು ಬೇರೆ ಕೊಡಬೇಕು. ಅದಕ್ಕೋಸ್ಕರ ನಾನು ಇವಾಗ ಒಂದು ಸ್ವಲ್ಪ ಇಕ್ಕಟ್ಟಲ್ಲಿದ್ದೀನಿ. ನೀನೇ ಯಾರ ತಗಾದ್ರೂ ಇಸ್ಕೊಂಬ, ನನಗೊಂದು 50,000 ದುಡ್ಡು ಅಡ್ಜಸ್ಟ್ ಮಾಡಿಕೊಡು. ಅಮ್ಮ ಕೊಡೋಕ್ಕೆ ಅವ್ರು ತಿರ್ಗಾ ಕೊಡಲಿಲ್ಲ ಅಂತಾರೆ. ಅದಕ್ಕೋಸ್ಕರ ಇದು ಸರಿ ಆಯ್ತಪ್ಪ. ನಾನೆಲ್ಲಿಂದ ಇಸ್ಕೊಂಬಂದು ಕೊಡೋಣ ದುಡ್ಡು? ನನಗೆಲ್ಲಿಂದ ಬರಂಗೈತೆ? ಅಲ್ಲ, ಮತ್ತು ನೀವು ಏನು ಮಾಡಿದ್ರಿ? ಸಂಬಳ ಗಿಂಬಳ ಇಲ್ಲಣ್ಣ? ನೀನು ಕೇಳೋ ಅಧಿಕಾರ ಇಲ್ಲ. ಏನು ಮಾಡಿದೆ ಎತ್ತ ಏನು ನೀನು ಕೇಳೋಂಗಿಲ್ಲ ಅಷ್ಟೇ. ನೀನು ಏನಕ್ಕೆ ನಾನು ಕೇಳಬೇಕು? ಹೆಂಗ್ಸಾದವಳು ನಿನ್ನೇನೈತೆ ನಿನ್ನ ಮನೆಯಾಗ ಅಷ್ಟು ನೋಡ್ಕೋಬೇಕಷ್ಟೇ. ಅದೇ ಮತ್ತೆ ಮನೆಯಾಗೋದೇ ತಾನೇ ನಾನು ನೋಡ್ಕೊತಾ ಇರೋದು. ಅದಕ್ಕೆ ಸ್ವಲ್ಪ ರೇಷನ್ ಎಲ್ಲ ತಂದು ಹಾಕಿ ಅಂತ ಹೇಳಿದ್ದು. ತಂದು ಹಾಕೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಇಲ್ವಾ? ಹೋಗಿ ಏನಾದರೂ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಬ. ಅಡ್ಜಸ್ಟ್ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಎಲ್ಲರೂ ನೆನೆಸ್ಕೊಂಡು ಹಿಡ್ಕೊತಾರಲ್ಲ. ಪಕ್ಕದ ಮನೇಲಿ ಒಂದು ಲೋಟ ಸಕ್ಕರೆ ಇಸ್ಕೊಂತಾರೆ, ಒಂದು ಲೋಟ ಉಪ್ಪು ಇಸ್ಕೊಂತಾರೆ, ಒಂದು ಲೋಟ ಬೇಳೆ ಇಸ್ಕೊಂತಾರೆ, ಒಂದು ಲೋಟ ಎಣ್ಣೆ ಇಸ್ಕೊಂತಾರೆ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಹಂಗೇ ನೀನು ಅಡ್ಜಸ್ಟ್ ಮಾಡ್ಕೊಂಡು ಮಾಡು, ಸರಿನಾ? ನನ್ನ ಹತ್ರ ಇವಾಗ ದುಡ್ಡಿಲ್ಲ. ತಂದು ಹಾಕೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಆಗಲಿಲ್ವಾ ಹೋಗ್ತಾ ಇರಷ್ಟೇ. ನನಗೆ ಜಾಸ್ತಿ ತಲೆ ಕೆಡಿಸ್ಬಿಡ ನೀನು. ನನಗೇನೆ ದುಡ್ಡು ಸಾಲ್ಟೇಜ್. ನನಗೆ ಅನ್ಕನ ನನ್ನ ಖರ್ಚಿಗೆ ನನಗೆ ಸಾಲ್ತಾ ಇಲ್ಲ ಇವತ್ತು ದುಡ್ಡು. ಹಂಗಾಗ್ತೈತೆ ನನಗೆ. ಅದರದ ಟೆನ್ಷನ್ ಆಗ್ತೈತೆ. ನನ್ನ ಹತ್ರ ದುಡ್ಡಿಲ್ಲ. ನೀನು ಹೇಳ್ದಂಗೆ ಕೇಳಷ್ಟೇ. ಯಾರನ್ನ ಏನು ಕೇಳೋ ಅಂಥದ್ದೇನಿಲ್ಲ. ನೀವು ತಿಂಗಳು ಹಾಗೆ ಎಲ್ಲ ದುಡ್ಡು ಇಟ್ಕೊಂಡು ಅತ್ತೆ ಕೈ ಕೊಡ್ತಿದ್ದರು. ಈ ತಿಂಗಳು ಅದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಈ ತಿಂಗಳ ಮಧ್ಯೆ ನೀವು 2 ತಿಂಗಳು ಕೊಟ್ಟಿಲ್ಲ ನಮ್ಮ ಅಮ್ಮನ ಕೈಗೆ. ಬಿಡು, ಯಾರಿಗೇನು ಕೊಟ್ರೇನಾಯ್ತು ಬಿಟ್ರೇನಾಯ್ತು. ನನ್ನ ಇವಾಗ ಯಾರು ಹಿಂಗೆ ಕೇಳಂಗಿದ್ದಾರೆ? ನನ್ನ ಅವ್ರೇನು ಕೇಳಂಗಿಲ್ಲ. ನೀವು ಬೇರೆ ಹೋಗಿದ್ರೆ ನೀವು ಉಂಟು, ನಿನ್ನ ಹೆಂಡ್ತಿ ಉಂಟು ಅಂತಾರೆ ಅಷ್ಟೇ. ಅವ್ರೇನು ನನ್ನೇನು ಯಾತು ಕೇಳೋಲ್ಲ.
ನನಗೆ ಇಷ್ಟ ಬಂದಂಗೆ ಇರ್ಬೋದು, ನನಗೆ ಇಷ್ಟ ಬಂದಂಗೆ ನಾವು ನಾನು ಹೆಂಗೆ ಬೇಕಾದ್ರೂ ಇರ್ಬೋದು, ನಾನು ಹೆಂಗೆ ಬೇಕಾದ್ರೂ ಮಜಾ ಮಾಡ್ಕೊಬೋದು. ನಾನೇನು ಯಾರು ಕೇಳೋ ಅಂಥದ್ದೇನಿಲ್ಲ, ನನ್ನ ಕೇಳೋರು ಯಾರೂ ಇಲ್ಲ. ನೀವು ಬೆಳಗ್ಗೆ ಎಷ್ಟು ಖುಷಿಯಾಗೆಲ್ಲ ಎದ್ದು ಮಾಡಿದೆ, ನೀವು ಹಿಂಗೆ ಈ ರೀತಿ ಮಾತಾಡ್ತಾ ಇರೋದಕ್ಕೆ ನನಗೆ ಬೇಜಾರಾಗ್ತೈತಿ. ಅಲ್ಲ ಯಾಕ್ರಿ ನೀವು ಹಿಂಗೆ ಮಾಡ್ತೀರಾ? ಮನೆಗೆ ರೇಷನ್ ಎಲ್ಲ ತಂದು ಹಾಕ್ರಿ ಅಂತ ಹೇಳಿರಿ. ನನಗೆ ಸಾಲಲ್ಲ ತಾನೇ? ನನಗೆ ನಾನು ದುಡಿಯೋದು ನನಗೆ ಸಾಲಲ್ಲ ಅಂದಮೇಲೆ ನೀನು ಹೋಗಿ ನನ್ನ ಗಂಡ ದುಡಿಯೋದು ಸಾಕಾಗ್ತಾ ಇಲ್ವಲ್ಲ ಅಂತ ಹೇಳಿ ನೀನು ಹೋಗಿ ಸ್ವಲ್ಪ ಕೆಲಸಕ್ಕೆ ಹೋಗಿ ದುಡ್ದು ಹಾಕಬೇಕು. ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು. ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೋಬೇಕು. ಸುಮ್ಮನೆ ಇವಾಗ ನೀನು ಹಿಂಗೆಲ್ಲ ಮಾತಾಡೋದು, ಹಿಂಗೆಲ್ಲ ಇಲ್ಲಿ ಹೇಳೋದು ಅದೆಲ್ಲ ನೀನು ಬರಬೇಡ ಅಷ್ಟೇ. ನಿನ್ನ ದುಡ್ಕೊಂಬತ್ತು ಕಲಿ ಮನೆಗೆ ಸರಿಯಾಗಿ, ಖರ್ಚಿಗೆ ಸರಿಯಾಗಿ ಅಷ್ಟೇ. ಕೆಲ್ಸಕ್ಕೆ ಹೋಗು, ಇಲ್ಲ ನನ್ನ ದುಡ್ಡು ತಗೊಂಬಂದು ಮನೇದು ನೋಡ್ಕೆ. ನನಗೇನು ಯಾರೇನೇನು ಕೇಳೋರು ಯಾರು ಇಲ್ಲೊಂದು ರೂಪಾಯಿ ಲೆಕ್ಕ ಕೇಳೋರಿಲ್ಲ, ಏನಿಲ್ಲ. ನೀನು ನೋಡ್ಕೊಂಬತ್ತು ಕಲಿ ಅಷ್ಟೇ. ಕೆಲ್ಸಕ್ಕೆ ಹೋಗು, ಮನೆಗೆಲ್ಲ ತಂದಾಕು. ಮನೆಗೆಲ್ಲ ನಾನು ಏನು ತಾನೇ ತಂದು ಹಾಕ್ಬೇಕಾಗಿರೋದು, ಅದಕ್ಕೋಸ್ಕರ ನಿನಗೆ ಕೇಳ್ತಾ ಇದ್ದೀನಿ. ಯಾಕಂದರೆ ಮನೆ ಗಂಡನಾಗಿ ಮನೆಗೆ ಹೆಂಡ್ತಿಗೆ ತಂದು ಹಾಕ್ಬೇಕಲ್ಲ, ಎಲ್ಲ ಮನೆಗೆ ಕೇಳಿದ್ದೆ ಏನೈತೆ ಅದನ್ನೆಲ್ಲ ತಂದು ಕೊಡಬೇಕಲ್ಲ, ಅದಕ್ಕೆ ಕೇಳ್ತೀನಿ. ನೀನು ತಂದು ಕೊಡೋ ಕರ್ತವ್ಯ ನಾನು ಕೇಳೋ ಅಂತ ಅಧಿಕಾರ ಐತೆ, ಕೇಳ್ತೀನಿ. ನೀನು ತಂದು ಕೊಡಬೇಕು, ನಿನ್ನ ಕರ್ತವ್ಯ. ಬೇಡ, ಅದೆಲ್ಲ ಅಧಿಕಾರನೂ ಇಲ್ಲ, ಕರ್ತವ್ಯನೂ ಇಲ್ಲ. ಬೇಕಾ ಮಾಡಿಕೆ ಅಷ್ಟೇ. ಹೋಗು, ಕೆಲ್ಸಕ್ಕೆ ಹೋಗು, ದುಡ್ದು ತಂದು ಹಾಕಿ ಮನೆಗೆ ರೇಷನ್ ಎಷ್ಟನ ತಾಂಬಂದು ಹಾಕ್ಯ ಸರಿನೇ, ಎಷ್ಟನ ತಂದು ಹಾಕ್ಯ. ಯಾರು ಬೇಡ ಅಂಬಲ್ಲ ನಿನ್ನ. ಇಲ್ಲಿ ನೋಡಿಲಿ, ನಾನು ತಂದು ಹಾಕೋವರೆಗೂ ಇರು. ಎಷ್ಟು ತಂದು ಹಾಕೋಕ್ಕೆ ನೀನು ಲೇಟ್ ಮಾಡಿದೆ ಅಂದರೆ ಬೇರೆ ಮನೆಗೆ ಇಸ್ಕೊಂಡು ಮಾಡು, ಇಲ್ಲ ಕೆಲ್ಸಕ್ಕೆ ಹೋಗು ಅಷ್ಟೇ. ಯಾವುದನ್ನೊಂದು ಮಾಡಿ. ನಾನು ಇರೋ ಪರಿಸ್ಥಿತಿ ಹೇಳ್ತೀನಿ. ನನ್ನ ಪರಿಸ್ಥಿತಿಗೆ ಅರ್ಥ ಮಾಡ್ಕೊಂಡ್ರೆ ಒಂದು ಹೊತ್ತು ನಾನು ಸಾಲ ಮಾಡ್ಕೊಂಡಿ ನಾನು ತುಂಬ ಕಷ್ಟ ಸಿಕ್ಕಾಕೇನಿ. ಇವಾಗ ನಾನು ಅದನ್ನ ಹೇಳಿರ್ಲಿಲ್ಲ, ನಿನಗೆ ಬಾಯಿ ಬಿಟ್ಟು ಅದನ್ನ ಹೇಳಿರ್ಲಿಲ್ಲ ಅಷ್ಟೇ. ಇದಕ್ಕೋಸ್ಕರ ನಮ್ಮಮ್ಮ ನಮ್ಮಪ್ಪ ಅಂತ ಒದ್ದಾಡ್ತಿದ್ದೆ. ಅವ್ರು ಸಾಲ ಆದರೂ ತೀರಿಸ್ತಾರೆ ಅಂತ ಹೇಳಿ ಅವ್ರ ಜೊತೆಗೆ ಇರಬೇಕು ಅಂತ ನಾನು ಒದ್ದಾಡ್ತಿದ್ದೆ. ನಮ್ಮಮ್ಮ ಅವತ್ತು 6 ಲಕ್ಷ ಸಾಲ ಆಗಿತ್ತು. 6 ಲಕ್ಷ ಸಾಲ ಆಗಿದ್ರೆ ನಮ್ಮಮ್ಮ ಅವತ್ತು ತೀರಿಸ್ತು. ಅದಕ್ಕೆ ಮತ್ತು ನಾನು ಇನ್ನೂ ಸಾಲ ಮಾಡ್ಕೊಂಡಿ. ಅದಕ್ಕೆ ನಮ್ಮಮ್ಮ ಇದ್ದರೆ ಹೆಂಗೆ ತೀರಿಸ್ತಾರಲ್ಲ ಜೊತೆಗಿದ್ರಿ ಅಂಬೋದೊಂದು ಇದಕ್ಕೋಸ್ಕರ ನಾನು ಒದ್ದಾಡ್ತಿದ್ದೆ, ಬಿಟ್ಟು ಬರೋಲ್ಲ ಅಂತ. ಅದು ಯಾಕೆ ಅಂತ ನಿನಗೆ ಅರ್ಥ ಆಗಲಿಲ್ಲ. ಯಾಕಪ್ಪ ಬೆಳಗ್ಗೆ ಬಾಯ್ ಮಾಡ್ತೀರಾ? ಗಂಡ ಹೆಂಡ್ತಿಗೆ ಅಂತ ಸೆನಕ್ಕಿರ್ಬೋದು. ಯಾಕಂದ್ರೆ ದುಡ್ಡಿಲ್ಲದ ಯಾರು ಏನು ಮಾಡೋಕ್ಕಾಗಲ್ಲ. 1-2 ದಿನ ಸುಧಾರಿಸ್ಬೇಕು. ನಮ್ಮ ತಗ ಇವಾಗ ದುಡ್ಡಿಲ್ಲ, ಅದಕ್ಕೆ ಮನೆಯ ರೇಷನ್ ಇಲ್ಲ ಅಂದ್ಲು. ಇರೋದ್ರಾಗ ಅದು ಏನೈತೆ ಅದನ್ನ ಮಾಡು, ನಮ್ಮ ಮನೆಯಾಗ ಏನೈತೆ ಅದನ್ನ, ಇಲ್ಲ ಬೇಡ ಅಷ್ಟೇನೆ ಅಂತ ಹೇಳ್ತಾ ಇದ್ದೀನಿ. ಮನೆಯಾಗ ಏನೈತೆ ಅದನ್ನ ಮಾಡಮ್ಮ ಅಂತ ಹೇಳ್ತಾಯಿದ್ದೀನಿ. ನಾನೀಗ ಕೇಳ್ತೀನಿ, ಯಾರನ್ನ ಕೇಳ್ಬೇಕು ಅಂತ ಇದ್ದೀನಿ. ದುಡ್ಡು ಯಾರನ್ನ ಕೊಟ್ಟರೆ ತಂದು ಹಾಕ್ತೀನಿ. ಇಲ್ಲಾಂದರೆ ಯಾರು ತಗೋಣ ಪಕ್ಕದ ಮನೆಯವ್ರು ತೆಗಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ನೋಡಿ ಭಾಗ್ಯಂಟಿ, ನಾನು ಬೆಳಗ್ಗೆ ಎದ್ದು ಎಲ್ಲ ಕಸ ಮಾಡಿದು, ನೀರು ಹಾಕಿ ಎಲ್ಲ ಮಾಡಿದ್ದೀನಿ. ಮನೆಯಾಗೆ ಸ್ವಲ್ಪ ರೇಷನ್ ಇಲ್ಲ, ಅದಕ್ಕೆ ತಗೊಂಬ ಅಂತ ಹೇಳಿದೆ. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಹಂಗೆ ಮತ್ತು ಮನೆಯಾಗ ಒಂದಿಟ್ಟು ಪರಿಸ್ಥಿತಿ ಕೆಟ್ಟಾಗ ದುಡ್ಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ನಾವು ಹಂಗೆ ಒಂದೊಂದು ತಡಿ ನಮ್ಮ ಅಯ್ಯಪ್ಪ ನಾನು ಅಯ್ಯೋ 1 ರೂಪಾಯಿ ಇರ್ತಿರ್ಲಿಲ್ಲ. ನಾನು ಕೆಲ್ಸಕ್ಕೆ ಹೋಗಿ ನಾನು ಹಂಗೇನೆ ಸ್ವಲ್ಪ ದುಡ್ಡು ಮಾಡ್ಕೊಂಡೆ. ದುಡ್ಡಿದ್ರೆ ಕಣಮ್ಮ ಜೀವನ. ನೋಡು ಹೇಳ್ತೀನಿ, ಅವರು ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಂತಾರೆ. ಈಗ ನಾನು ಸ್ವಲ್ಪ ಸಮಸ್ಯೆ ಆಗಿದ್ದೀನಿ, ಇವಾಗ ದುಡ್ಡಿನ ಸಮಸ್ಯೆ ಆಗೈತೆ ನನಗೆ. ಹೋಗು ಕೆಲ್ಸಕ್ಕೆ ಹೋಗಿ ದುಡ್ದು ನೀನು ಒಂದು 4 ಕಾಸು ಕುಡಿಕೆ ಅಂತೇಳಿ ಹೇಳಿದ್ಮೇಲೆ ನೀನು ಅರ್ಥ ಮಾಡ್ಕೋಬೇಕು. ನೀನು ಒಂದು 4 ಕಾಸು ದುಡ್ದು ನೀನು 4 ಕಾಸು ಉಳಿಸ್ಕೊಂಡು ಹೋಗಬೇಕು. ಕೆಲ್ಸಕ್ಕೆ ಹೋಗಿ ದುಡಿ, ಒಂದು 4 ಕಾಸು ದುಡ್ದು ಹೆಂಗೋ ಇಕ್ಕೊಂಡಿರುತ್ತೆ, ಹೆಂಗೋ ಆಗುತ್ತೆ. ಅದಕ್ಕೇ ನೀನು ಕೆಲ್ಸಕ್ಕೆ ಹೋಗಿ ದುಡಿ ಅಂತ ಹೇಳ್ತಾ ಇರೋದು. ನೋಡಮ್ಮ ಅಕ್ಕ ಹೇಳಿಲ್ಲ, ನಮ್ಮ ಮನೆಗೆ 1 ರೂಪಾಯಿ ದುಡ್ಡು ಇಲ್ದಂಗೆ ಆಗಿತ್ತು. ನಾನು ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ಹೆಂಗೆ ಒಂದು 4 ಕಾಸು ದುಡ್ಡು ಮಾಡ್ಕೊಂಡ್ವಿ ಅಂತ. ಆಗ ನಾನಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕೊಂಡಿದ್ದೀನಿ ಅಂದಮೇಲೆ ನೀನು ಅರ್ಥ ಮಾಡ್ಕೊಂಡು ನೀನು ಕೆಲ್ಸಕ್ಕೆ ಹೋಗಿ 4 ಕಾಸು ದುಡಿಬೇಕು. ನೀನು ಕೆಲ್ಸಕ್ಕೆ ಹೋಗಿ ಚೆನ್ನಾಗೆ ಇಲ್ಲ 4 ಕಾಸು ದುಡಿಯೋದು ಕಲಿ. ಸರಿ ಆಯ್ತು ಹೇಳಿ, ಹಿಂಗಂದ್ರೆ ಏನು ಮಾಡೋಕ್ಕಾಗುತ್ತೆ. ಬೆಳಗ್ಗೆ ಯಾಕೆ ಬರ್ರಿ ಸ್ನಾನ ಮಾಡಿ ಬರ್ರಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ, ಸ್ನಾನ ಮಾಡಿ ಬರ್ರಿ. ನೀವೆಲ್ಲ ಹೇಳ್ಬೋದು ವೀಕ್ಷಕರೇ, ಗಂಡಸಾಗಿ ನಿಮ್ಮ ಮನೆಗೆ ನೀನು ತಂದು ಹಾಕಬೇಕು ಅಂತ ತಂದು ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ. ಇವಳಿಗೆ ಬುದ್ಧಿ ಬರಲಿ, ಇವಳು ಕೆಲ್ಸಕ್ಕೆ ಹೋಗಲಿ ಅನ್ನೋದೊಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ಮಾಡ್ಕೊಂಡು ತಿನ್ಲಿ, ಕೆಲಸ ಹಚ್ಚಿರಿ ಇಂಥವೆಲ್ಲ ಬರೋಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋಕ್ಕೆ ನಾನು ಈ ರೀತಿ ನಾಟಕ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಅವಳಿಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಸೀರಿಯಸ್ಸಾಗೆ ಇಟ್ಕೊಂಡು ಮಾಡ್ತಾಯಿದ್ದೀನಿ, ನನ್ನ ಹತ್ರ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.